ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ಇವತ್ತಿನ ದಿನ ಒಂದು ಸಖತ್ ಟೇಸ್ಟಿಯಾದ ಕಸ್ಟರ್ಡ್ ಐಸ್ ಕ್ರೀಮ್ ಮನೇಲೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇನ್ನೇನು ಇವಾಗ ಬಿಸಿಲು ತುಂಬಾ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಬಿಸಿಲಿಗೆ ತಣ್ಣಗೆ ಏನಾದರೂ ತಿನ್ನಬೇಕು ಕುಡಿಬೇಕು ಅನ್ನಿಸ್ತಾನೆ ಇರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಟ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗೂ ಮಾಡ್ಕೊಬೋದು. ತುಂಬ ಐಟಮ್ಸ್ನೂ ಏನೂ ಬೇಡ, ತುಂಬ ಕಡಿಮೆ ಐಟಮ್ಸಲ್ಲೇ ಸಖತ್ ಟೇಸ್ಟಿಯಾದ ಕಸ್ಟರ್ಡ್ ಐಸ್ ಮಾಡ್ಕೊಳ್ಳೋಣ. ಹೇಗಂತೂ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ನಾನು ಗಟ್ಟಿ ಹಾಲು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರು, ಸಕ್ಕರೆ, ಇಷ್ಟೇ ಇದಕ್ಕೆ ಬೇಕಾಗಿರುವುದು. ಬೇರೆ ಏನೂ ಬೇಡ. ಬರೀ 3 ಪದಾರ್ಥ ಬಳಸ್ಕೊಂಡು ಸಖತ್ತಾಗಿ ಐಸ್ ಮಾಡ್ಬೋದು. ಇವಾಗ ನೋಡಿ, ಒಂದು ಸ್ವಲ್ಪ ಬೆಚ್ಚಗಿರುವಂಥ ಹಾಲು ಕಸ್ಟರ್ಡ್ ಪೌಡ್ರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪನೂ ಗಂಟಿರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಲು ನೀರು ಹಾಗೆ ಇರಬಾರ್ದು. ಐಸ್ ಕ್ರೀಮ್ ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ. ಚೆನ್ನಾಗಿ ಗಟ್ಟಿಯಾಗಿ ಕ್ರೀಮಿ ಹಾಲು ಇತ್ತಂದರೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇವಾಗ ಕಸ್ಟರ್ಡು ಚೆನ್ನಾಗಿ ಗಂಟಿಲ್ದಂಗೆ ಪೌಡ್ರನ್ನೆಲ್ಲ ಈ ಥರ ನೀಟಾಗಿ ಹಾಲಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚ ಹಾಲಲ್ಲಿ ಹಾಕ್ಕೊಂಬಿಟ್ಟು ಈ ಥರ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಸ್ಟವ್ ಮೇಲೆ ಹಾಲು ಇಡ್ತಾಯಿದ್ದೀನಿ. ಹಾಲು ಒಂದು ಸ್ವಲ್ಪ ಚೆನ್ನಾಗೇ ಕುದೀತಾ ಇರಬೇಕು. ಹಾಲು ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ಇವಾಗ ಕೈ ಬಿಡದೆ ಹಾಗೆ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಕಸ್ಟರ್ಡು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಒಂದೇ ಸರಿಗೆ ಹಾಕಿಬಿಟ್ಟಿವಿ ಅಂದರೆ ಬೇಗನೆ ಗಂಟಾಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಒಂದು 2-3 ನಿಮಿಷದಲ್ಲೇ ಚೆನ್ನಾಗೇ ಗಟ್ಟಿ ಆಗಿಬಿಡುತ್ತೆ. ಇವಾಗ ನೋಡಿ ಗಟ್ಟಿ ಹಾಕ್ತಾ ಬರ್ತಾ ಇದೆ. ಇವಾಗ 1 ಕಪ್ಪಷ್ಟು ನಾನು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಬೋದು. ನಾನಿವಾಗ ಅರ್ಧ ಲೀಟ್ರು ಹಾಲಿಗೆ 1 ಕಪ್ಪಷ್ಟು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಗನೆ ಈ ಥರ ಗಟ್ಟಿ ಆಗಿಬಿಡುತ್ತೆ. ನೋಡಿ ಗಟ್ಟಿ ಆಯಿತು. ಇಷ್ಟೇ ಸಿಂಪಲಾಗೆ ಮಾಡ್ಕೊಬೋದು. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ, ಫುಲ್ ತಣ್ಣಗಾಗಲಿ. ನಾವು ನಾಳೆ ತಿಂತೀವಂದರೆ ಇವತ್ತೇ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿವಿ ಅಂದರೆ ಕರೆಕ್ಟಾಗುತ್ತೆ. ಇವಾಗ ಫುಲ್ ತಣ್ಣಗಾಗಿದ್ಮೇಲೆ ಒಂದು ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ತುಂಬ ಹಾಕಿಬಿಟ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಒಂದು 4-5 ಸರಿ ಈ ಥರ ಆಫ್ ಆನ್ ಮಾಡ್ತಾನೆ ಇರಬೇಕು. ಅದೊಂದು ಸ್ವಲ್ಪ ಮೇಲೆ ನೊರೆ ಥರ ಬರಬೇಕು. ಈ ಥರ ಬರಬೇಕು. ಈ ಥರ ಬಂದರೆ ಕರೆಕ್ಟಾಗಿರುತ್ತೆ. ಇವಾಗ ಒಂದು ಬಾಕ್ಸಿಗೆ ನಾನು ಹಾಕಿಡ್ತಾ ಇದ್ದೀನಿ. ಒಂದು ಈ ಥರ ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಇರುತ್ತೆ ಅಲ್ವಾ, ಪ್ಲಾಸ್ಟಿಕ್ಕು ಇಲ್ಲ ಸ್ಟೀಲು, ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲಿ ಈ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ನೊರೆ ಬರೋ ಹಾಗೆ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಇದು ಮಾಡಿ ಆಮೇಲೆ ಈ ಥರ ಬಾಕ್ಸಿಗೆ ಹಾಕಿ ಚೆನ್ನಾಗಿ ಟೈಟಾಗಿ ಮುಚ್ಚಿಡಬೇಕು. ಟೈಟಾಗಿ ಮುಚ್ಚಿಟ್ಬಿಟ್ಟು ಒಂದು 8 ತಾಸು ಇಲ್ಲ 1 ನೈಟ್ ಫುಲ್ಲು ಫ್ರಿಜ್ಜಲ್ಲಿ ಇಟ್ಬಿಟ್ರೆ, ಡೀಪ್ ಫ್ರಿಜ್ಜಲ್ಲಿ ಇಡಬೇಕು. ನಾರ್ಮಲ್ ಕೆಳಗೆ ಇಡಬಾರ್ದು. ಡೀಪ್ ಫ್ರಿಜ್ಜಲ್ಲಿ ಇಟ್ಟರೆ ಸಖತ್ ಟೇಸ್ಟಿಯಾದ ಕಸ್ಟರ್ಡ್ ಐಸ್ ಕ್ರೀಮು ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಬಿಸಿಲುಗಾಲದಲ್ಲಿ ಹೊರಗೆ ನಾವು ಐಸ್ ಕ್ರೀಮ್ ತಂದು ತಿನ್ನೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಮನೇಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಐಟಮ್ನೂ ಬೇಡ, ಬರೀ 3 ಪದಾರ್ಥ ಬಳಸ್ಕೊಂಡು ಐಸ್ ಮಾಡೋದು ನೋಡಿದ್ರಲ್ವ, ಮತ್ತೇನಕ್ಕೆ ತಡೆ ಮಾಡ್ತಿದ್ದೀರಾ? ಇವತ್ತೇ ಮಾಡಿ ನಿಮ್ಮ ಮನೇಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.